ಬಜೆಟ್ ಅನ್ನು ಮಂಡಿಸೋದು ಯಾರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಬದಲಾವಣೆ ಗೊಂದಲದ ನಡುವೆ ಬಜೆಟ್ ಚರ್ಚೆ ಆಗ್ತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರಾ ಅಥವಾ ಇಲ್ವೋ ಈ ಒಂದು ಪ್ರಶ್ನೆ. ಈ ಹಿಂದೆ ಸಿದ್ದರಾಮಯ್ಯ ಹೇಳಿದ್ರು ನಾನೇ ಬಜೆಟ್ ಅನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಬಿ ವೈ ವಿಜಯೇಂದ್ರ ಏನಿದ್ದಾರೆ ಅವರು ಕೂಡ ಪ್ರಶ್ನೆ ಮಾಡಿದ್ರು, ಅವ್ರು ಆಗ್ತಾರೋ ಇಲ್ಲ ಅಂತ ಹೇಳಿ. ಈಗ ಸಿದ್ದರಾಮಯ್ಯ ಹೇಳಿದ್ರಲ್ವಾ ನಾನೇ ಮಾಡ್ತೀನಿ ಅಂತ, ಸಾಕಷ್ಟು ಪ್ರಶ್ನೆ ಇತ್ತು. ಈಗ ಇದೇ ವಿಚಾರವಾಗಿ ಅವರು ಮಂಡಿಸ್ತಾರೋ ಇಲ್ವೋ, ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತಾ ಇಲ್ವಾ ಈ ಒಂದು ಪ್ರಶ್ನೆ ಕೂಡ ಇದೆ. ಹೀಗಾಗಿ ರಾಜ್ಯದಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಯಾರ್ಯಾರಿಗೆ ಏನೇನು ಸಿಗುತ್ತೆ, ರೈತರಿಗೆ ಮುಖ್ಯವಾಗಿ ಏನನ್ನ ಕೊಡುತ್ತೆ ಸರ್ಕಾರ ಈ ಬಾರಿ ಕಾಯ್ತಾ ಇದ್ದಾರೆ. ಹೀಗಾಗಿ ಈ ಬಜೆಟ್ ಏನಿದೆ ತುಂಬಾ ಮುಖ್ಯವಾಗಿರುವಂಥದ್ದು. ಅದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮತ್ತೆ ರಾಜ್ಯದ ಜನತೆಗೂ ಕೂಡ ಹೌದು. ಈ ಬಜೆಟ್ ಅನ್ನು ಮಂಡಿಸೋರು ಯಾರು? ಈಗಾಗಲೇ ಬಜೆಟ್ ಮಂಡನೆ ಮಾಡುವಲ್ಲಿ ದಾಖಲೆಯನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಮತ್ತೊಂದು ಬಾರಿ ಅವರೇ ಮಂಡಿಸ್ತಾರೆ, ಅದು ಇನ್ನೊಂದು ದಾಖಲೆ ಆಗುತ್ತೆ. ಹೀಗಾಗಿ ಅವರೇ ಬಜೆಟ್ ಅನ್ನ ಮಂಡಿಸ್ತಾರೋ ಅಥವಾ ಇಲ್ಲ ಬೇರೆಯವ್ರಿಗೆ ಯಾರಾದರೂ ಹೋಗುತ್ತೋ? ಸಿಎಂ ಬದಲಾವಣೆಯ ಗೊಂದಲದ ನಡುವೆನೇ ಬಜೆಟ್ನ ಚರ್ಚೆ ಆಗ್ತಾ ಇದೆ. ಬಜೆಟ್ ಮಂಡನೆಗೂ ಮುನ್ನ ಸಿಎಂ ಬದಲಾವಣೆ ಆಗ್ತಾರಾ? ಹಾಗಾದ್ರೆ ಆ ಒಂದು ಪ್ರಶ್ನೆ ಕೂಡ ಇದೆ. ಹೊಸ ಸಿಎಂ ಈ ಬಾರಿ ಹೊಸ ಆಯವ್ಯಯ ಏನಿದೆ ಅದನ್ನು ಮಂಡಿಸ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ 16 ಬಜೆಟನ್ನು ನಾನು ಈಗಾಗಲೇ ಹೇಳಿದಾಗ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಅವರಷ್ಟು ಜಾಸ್ತಿ ಯಾರು ಕೂಡ ಬಜೆಟ್ಗಳನ್ನು ಮಂಡಿಸಿರುವಂಥ ವ್ಯಕ್ತಿ ಇಲ್ಲ ಕರ್ನಾಟಕದಲ್ಲಿ. ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ನಲ್ಲಿ ರಾಜ್ಯದ ಬಜೆಟ್ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಇಲಾಖಾವಾರು ಬಜೆಟ್ ಪೂರ್ವಭಾವಿ ಸಭೆ ಕೂಡ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾನೇ ಬಜೆಟ್ ಅನ್ನು ಮಂಡಿಸ್ತೇನೆ ಅಂತ ಹೇಳಿದ್ರು. ಈ ಹಿಂದೆ ಕೂಡ ಹೇಳಿದ್ರು, ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ. ಡಿಸೆಂಬರ್ನಿಂದಲೇ ಬಜೆಟ್ ತಯಾರಿ ಪೂರ್ವಭಾವಿ ಸಭೆಗಳು ನಡಿಬೇಕಾಗಿತ್ತು, ಆದರೆ ನಡೆದಿಲ್ಲ. ಈಗ ನಡೀತಾ ಇವೆ. ಯಾಕಂದರೆ ಆಗ ನಾಯಕತ್ವದ ಗೊಂದಲ ಇತ್ತು. ಆ ಕಾರಣದಿಂದ ಬಜೆಟ್ ಸಿದ್ಧತೆ ಸಭೆ ಆಯೋಜನೆ ಸ್ವಲ್ಪ ಲೇಟ್ ಆಗಿತ್ತು. ಸಿಎಂ ಬದಲಾವಣೆ ಸಂಬಂಧ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಿರುಸಿನ ಚರ್ಚೆ ಆಗ್ತಾ ಇದೆ. ಫೆಬ್ರವರಿ ಮಾರ್ಚ್ನಲ್ಲಿ ಸಿದ್ದು 17ನೇ ಬಜೆಟನ್ನು ಮಂಡನೆ ಮಾಡ್ತಾರಾ ಇಲ್ವಾ ಎನ್ನುವಂತಹ ಪ್ರಶ್ನೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ನಡೀತಿರುವಂತಹ ಕೆಲವೊಂದು ಘಟನೆಗಳೇನಿದೆ ಅದನ್ನು ಕೂಡ ಎದುರಿಸಬೇಕಾಗಿದೆ. ಅದರ ಬಗ್ಗೆ ವಿಪಕ್ಷದವರು ಟೀಕೆ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರ ಕೊಡಬೇಕು. ಮತ್ತೆ ಅದರ ಮಧ್ಯೆ ಬಜೆಟ್ಗೆ ರೆಡಿ ಮಾಡ್ಕೊಳ್ಬೇಕು. ಎಲ್ಲರೂ ಒಪ್ಪುವಂತಹ, ಎಲ್ಲರಿಗೂ ಖುಷಿಯಾಗುವಂತಹ ಬಜೆಟ್ ಅನ್ನು ಮಂಡನೆ ಮಾಡಬೇಕು. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದ ಮುಂದಿರುವಂತಹ ಸವಾಲು, ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಸವಾಲು. ಇದರ ನಡುವೆನೇ ನಾಯಕತ್ವದ ಬದಲಾವಣೆ ವಿಚಾರ ಏನು ಪದೇ ಪದೇ ಬರ್ತಾ ಇದೆ ಚರ್ಚೆಗೆ. ಏನಾದರೂ ಚೇಂಜಸ್ ಆಗ್ಬಿಡುತ್ತಾ, ಸಿಎಂ ಬದಲಾವಣೆ ಆಗ್ಬಿಡ್ತಾರಾ? ಒಂದು ವೇಳೆ ಸಿಎಂ ಬದಲಾದರೆ ಹೊಸದಾಗಿ ಬಂದಂತಹ ಸಿಎಂ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಬಜೆಟನ್ನು ಅವರೇ ಮಂಡನೆ ಮಾಡ್ತಾರಾ? ಆಗಲೂ ಕೂಡ ಇಲ್ವಾ ಗೊತ್ತಿಲ್ಲ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿದೆ. ಈಗ ಸದ್ಯಕ್ಕಿರುವಂಥದ್ದು ಏನಂದರೆ ಬಜೆಟ್ ವಿಚಾರದಲ್ಲಿ ಯಾರು ಬಜೆಟನ್ನು ಮಂಡಿಸ್ತಾರೆ, ಏನೇನು ಕೊಡುಗೆಗಳನ್ನು ಕೊಡ್ತಾರೆ ರಾಜ್ಯದ ಜನತೆಗೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಬೇರೆ ಸಿಎಂ ಆದರೆ, ಹೊಸದಾಗಿ ಸಿಎಂ ಯಾರಾದರೂ ಆದರೆ ಅವರು ಯಾವ ರೀತಿಯಾಗಿ ಬಜೆಟನ್ನು ಮಂಡನೆ ಮಾಡ್ತಾರೆ? ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರೇ ಮಾಡಿದರೆ ಅದು 17ನೇ ಬಜೆಟ್ ಆಗುತ್ತೆ. ಬಜೆಟ್ನಲ್ಲಿ ಸಾಕಷ್ಟು ಅನುಭವ ಇರುವಂತಹ ವ್ಯಕ್ತಿ ಸಿಎಂ ಸಿದ್ದರಾಮಯ್ಯ ಅವರು. 16 ಬಾರಿ ಆಗಿದೆ ಈಗಾಗಲೇ. ಇದು ನೆಕ್ಸ್ಟ್ ಇದೇನಾದರೂ ಮಾಡಿದರೆ ಅದು 17 ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ಅನುಮಾನ ಇಲ್ಲದೆ, ಗೊಂದಲ ಇಲ್ಲದೆ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ನಾನೇ ಮುಂದಿನ ಬಾರಿ ಬಜೆಟನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿ. ಈ ಒಂದು ವಿಚಾರವಾಗಿ ಕೂಡ ಚರ್ಚೆ ಆಗುತ್ತೆ ಹಿಂದೆ. ನಾನೇ ಸಿಎಂ ಆಗಿರ್ತೀನಿ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ, ಒಂದಲ್ಲ ಎರಡೆರಡು ಮಾಡ್ತೀನಿ ಅಂತ ಕೂಡ ಹೇಳಿದರು. ಸಾಕಷ್ಟು ಚರ್ಚೆ ಅಂತೂ ಇದೆ. ಅವರಂತೂ ಹೇಳ್ತಾ ಇದ್ದಾರೆ, ಬಟ್ ಬೇರೆಯವರು ಇದ್ದಾರಲ್ಲ ಅವ್ರು ಚರ್ಚೆ ಮಾಡ್ತಾರೆ. ಇಲ್ಲ, ಜನವರಿಯಲ್ಲಿ ಬದಲಾವಣೆ ಆಗ್ತಾರೆ, 6, 7, 9 ಈ ರೀತಿಯ ತಾರೀಖುಗಳು ಹೇಳ್ತಾ ಇದ್ರು. ಇವತ್ತು 5ನೇ ತಾರೀಕು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಬೆಳವಣಿಗೆ ಆಗಬಹುದು. ಅದಕ್ಕೆ ಎಲ್ಲದಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾಗಿರುವಂಥದ್ದು ಹೈಕಮಾಂಡ್ ಆಗಿರೋದ್ರಿಂದ ಯಾವುದೇ ಬದಲಾವಣೆ ಆದರೂ ಕೂಡ ಅವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ ನಾಯಕರು. ಈಗಾಗಲೇ ಈ ಬಜೆಟ್ ವಿಚಾರದಲ್ಲಿಯೂ ಅಷ್ಟೇ ಸಿಎಂ ಸಿದ್ದರಾಮಯ್ಯವರೇ ಮಂಡಿಸ್ತಾರೆ ಅಂತ ಹೈಕಮಾಂಡ್ ಹೇಳಿದರೆ ಅವರೇ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಬಟ್ ನಾಯಕತ್ವದ ಬದಲಾವಣೆ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತ್ರ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟತೆ ಇಲ್ಲ. ಬರೀ ನಾಯಕರ ಹೇಳಿಕೆಗಳಿಂದ ಮಾತ್ರ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಬಿಟ್ಟರೆ ಹೈಕಮಾಂಡ್ ಮಾತ್ರ ಈ ಒಂದು ವಿಚಾರದಲ್ಲಿ ಏನನ್ನೂ ಕೂಡ ಹೇಳಿಲ್ಲ, ಏನನ್ನೂ ಕೂಡ ಮಾತಾಡೋಕ್ಕೆ ತಯಾರಿಲ್ಲ ಎಂಬಂತೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇನ್ನೂ ಒಂದು ಕಡೆ ನೋಡೋದಾದರೆ ದಲಿತ CM ಕೂಗು ಕೇಳಿ ಬರ್ತಾ ಇದೆ. ಈಗಾಗಲೇ ಬೇರೆ ಬೇರೆ ನಾಯಕರು ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ದಲಿತ CM ಪರಮೇಶ್ವರ್ ಅವರೇ ಆಗಬೇಕು ಅಂತ ಹೇಳಿ. ಇವೆಲ್ಲ ವಿಚಾರಗಳು ಚರ್ಚೆಯಲ್ಲಿರುವಾಗ ಈಗ ಬಜೆಟ್ನ ವಿಚಾರ ಬರ್ತಾ ಇದೆ. 17ನೇ ಬಜೆಟನ್ನು CM ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾರೋ ಇಲ್ಲೋ ಅನ್ನುವಂತಹ ಪ್ರಶ್ನೆ ಮೂಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.